ವೆಲ್ಕಮ್ ಬ್ಯಾಕ್ ಟು ಸ್ಕಿನ್ ಕೇರ್ ವಿಡಿಯೋ. ನೀವು ತುಂಬ ಜನ ಕೇಳ್ತಾ ಇದ್ರಿ ಒಂದು ಫೇಸಲ್ಲಿರುವಂಥ ಸ್ಕಾರ್ಗಳನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು, ನೀವೇ ಒಂದು ಸ್ವಲ್ಪ ನಮಗೆ ವಿಡಿಯೋ ಮಾಡಿ ಹೇಳಿ ಅಥವಾ ಯಾವ ಬೆಸ್ಟ್ ಒಂದು ಕ್ಲಿನಿಕ್ ಅಂತಲೂ ಹೇಳಿ ಅಂತಲೂ ಕೂಡ ಹೇಳಿದ್ರಿ. ಸೊ ನಿಮ್ಮ ಒಂದು ರಿಕ್ವೆಸ್ಟ್ನ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸ್ಕಾರು ತುಂಬ ಸ್ಮಾಲ್ ಸ್ಕಾರ್ ಕೂಡ ನೋಡಿ, ಈ ಕಡೆ ನಿಮಗೆ ಕಾಣಿಸ್ತಾ ಇದೆ. ನನ್ನ ಒಂದು ಫೇಸಲ್ಲಿ ತುಂಬ ಒಂದು ದೊಡ್ಡ ಏನು ಸ್ಕಾರ್ಗಳೇನು ಇರಲಿಲ್ಲ, ಬಟ್ ನಿಮಗೋಸ್ಕರ ಚಿಕ್ಕ ಸ್ಮಾಲ್ ಸ್ಕಾರ್ ಇತ್ತು. ನಿಮಗೋಸ್ಕರ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಿರೋದು. ಸ್ಕಾರ್ ಮಾಡೋಕ್ಕೂ ಮುಂಚೆ ಪ್ಯಾಚಸ್ನ ಹಾಕ್ತಾರೆ, ಅಂದರೆ ಸೈಡ್ ಎಫೆಕ್ಟ್ ಏನೂ ಇರಲ್ಲ ನಿಮಗೆ, ಆಯಿತಾ? ಭಯ ಬೀಳಕ್ಕೆ ಹೋಗ್ಬಿಡಿ. ಆಮೇಲೆ ದುಡ್ಡು ಎಷ್ಟಾಗುತ್ತೆ ಅಂತ ನೀವು ಈ ವಿಡಿಯೋ ನಂಬರ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಕೇಳಕ್ಕೆ ಹೋಗ್ಬಿಡಿ. ಫಸ್ಟು ಕ್ಲಿನಿಕ್ಗೆ ಒಂದು ಸರಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ, ಸರಿನಾ? ನೀವು ಇಲ್ಲಿಂದನೇ ಅವ್ರಿಗೆ ಕಾಲ್ ಮಾಡೋದಾಗಲಿ, ಟೆಕ್ಸ್ಟ್ ಮಾಡೋದಾಗಲಿ, ನನಗೂ ಕ್ವಶನ್ ಕೇಳೋದಾಗಲಿ, ನಿಮ್ಮ ಸ್ಕಿನ್ ಅವ್ರು ನೋಡಬೇಕಲ್ವಾ? ನೋಡಿದ್ರೆ ಮಾತ್ರ ಅಲ್ಲಿ ಪರ್ಟಿಕ್ಯುಲರ್ ನಿಮ್ಮ ಒಂದು ಎಷ್ಟಾಗುತ್ತೆ ಕಾಸ್ಟು, ಏನು ಮಿನಿಮಮ್ ಒಂದು 2,000-2,500 ಆಗ್ಬೋದು, ತುಂಬ ಜಾಸ್ತಿ ಏನಾಗಲ್ಲ, ಆಯಿತಾ? ಇದನ್ನು ನಮ್ಮ ಒಂದು ಫೇಸ್ಗೆ ಒಂದು 15-20 ನಿಮಿಷ ಬಿಡ್ತಾರೆ ಹಾಕಿ. ಓಕೆ, ಯಾಕೆ ಅಂದರೆ ನಮಗೆ ಲೇಸರ್ ಮಾಡಬೇಕಾದ್ರೆ ಏನೂ ಪೇನ್ ಆಗಬಾರ್ದು ಅಂತ. ನಿಮ್ಗೆ ಇದು ಹಚ್ಚಬೇಕಾದ್ರೂ ಕೂಡ ಏನೂ ಆಗೋಲ್ಲ, ಹಚ್ಚಾದ್ಮೇಲೆ ಏನೂ ಆಗೋಲ್ಲ. ಜಸ್ಟ್ ಒಂದು ಏನೋ ನಾರ್ಮಲ್ ಕ್ರೀಮ್ ಹಾಕಿದ್ದೀವಿ ಅನ್ನೋ ಥರ ಅನಿಸುತ್ತೆ ಅಷ್ಟೇ. ಉರಿಯೋದಾಗಲಿ, ಬರ್ನಿಂಗ್ ಸೆನ್ಸೇಷನ್ ಆಗಲಿ ಯಾವುದೂ ಆಗಲ್ಲ, ಆಯಿತಾ? ಇದು ನಿಮಗೆ ಇಲ್ಲಿ ಎಲ್ಲ ಥರದ ಒಂದು ಟ್ರೀಟ್ಮೆಂಟ್ಗಳು ಸಿಗುತ್ತೆ. ನೀವು ಏನೇ ಸ್ಕಿನ್ದು ಮತ್ತು ಹೇರ್ದು ಯಾವುದೇ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಜಸ್ಟ್ ನಾನು ನಿಮಗೋಸ್ಕರ ಮಾಡ್ತಿರೋದು, ಆಯಿತಾ? ನಿಮಗೆ ತುಂಬ ಜನ ಫೇಸ್ ಮೇಲೆ ಸ್ಕಾರ್ಗಳು ಅಂದರೆ ಪಿಂಪಲ್ಸ್ ಬಂದಿರೋ ಹೋಲ್ಸ್ ಇರುತ್ತಲ್ಲ, ತೆಗ್ಗು ಆಗಿರುತ್ತಲ್ವಾ ಫೇಸ್ ಮೇಲೆ, ಅದೆಲ್ಲ ಹೋಗಿಸ್ಲಿ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಇವಾಗ ಆಲ್ರೆಡಿ ಲೇಸರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಲೇಸರ್ ಸ್ಟಾರ್ಟ್ ಆಗಿದೆ, ಏನೂ ಪೇನ್ ಅಂತ ಅನಿಸಲ್ಲ ನಿಮಗೆ. ನಾನು ಟೋಟಲ್ ಅವರ ಒಂದು ಎಲ್ಲಿ ಅಂದರೆ ರಾಮನಗರದಲ್ಲಿ ಬರುತ್ತೆ ನಿಮಗೆ. ಅದೇ ರಾಮನಗರದಲ್ಲಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಈ ಒಂದು ಕ್ಲಿನಿಕ್ ಬರುತ್ತೆ. ನಾನು ಕ್ಲಿನಿಕ್ದು ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ. ಆರಾಮಾಗಿ ನೀವು ಲೇಸರ್ಗಳನ್ನು ಮುಗಿಸ್ಕೋಬೋದು, ಯಾವುದೇ ಪೇನ್ ಆಗಿರಲ್ಲ. ಜಸ್ಟ್ ಫಸ್ಟು ನೀವು ವಿಸಿಟ್ ಮಾಡಿ, ನಿಮ್ಮದೇನೇ ಕ್ವಶನ್ಸು ಡೌಟ್ಸ್ ಇದ್ದರೆ ಅವ್ರಿಗೆ ಕೇಳಿ, ಆಮೇಲೆ ಇಷ್ಟ ಆದರೆ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಹೋದ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಂತ ಏನೂ ಇಲ್ಲ, ಸರಿನಾ? ಫೈನ್ ದೆನ್. ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಒಂದು ರಿಕ್ವೈರ್ಮೆಂಟ್ ಇದೆ ಅಂತ ಅನ್ಕೋತೀನಿ, ಅದಕ್ಕೆ ತುಂಬ ಜನ ಕೇಳಿದ್ರಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ ಒಂದು ಉದ್ದೇಶ, ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ. ಯಾಕೆಂದರೆ ತುಂಬ ಜನ ಹೆದರ್ಕೊತಾ ಇದ್ದಾರೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಗೈಸ್.